ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಅಲ್ಫಾ ಗಣೇಶ್ ಸರ್ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣವಾದಂತಹ ಹುಟ್ಟುಹಬ್ಬವನ್ನ ನಿಮ್ಗಳ ಜೊತೆ ಆಚರಣೆ ಮಾಡಿ ನಿಮ್ಗೆಲ್ರಿಗೂ ಕೂಡ ಪ್ರಸಾದಕ್ಕೆ ಏನ್ ಬೇಕೋ ಅದೆಲ್ಲ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಅಲ್ಫಾ ಸಿಸ್ಟಮ್ ಕಂಪನಿಯಿಂದ ಇವತ್ತು ತುಂಬಾ ದೊಡ್ಡ ಮಟ್ಟದಲ್ಲಿ ಸಹಾಯ ಸಿಗ್ತಾ ಇದೆ ನಮಗೆ. ಈ ಒಂದು ಕಂಪನಿಯ ನಮ್ಮ ಅಲ್ಫಾ ಮಲ್ಯ ಸರ್ ಬಂದಿದ್ದಾರೆ. ಬಹಳ ಸಂತೋಷ ಆಗುತ್ತೆ. ಅವರ ಕುಟುಂಬ ಸಮೇತರಾಗಿ ಇಲ್ಲಿಗೆ ಬಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಪಡ್ಕೊಂಡು ಇಲ್ಲಿಗೆ ಬೇಕಾಗುವಂತಹ ದಿನಸಿ ಸಾಮಗ್ರಿಗಳನ್ನ ತಗೊಂಡು ಬಂದಿದ್ದಾರೆ. ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ನಿಮಗೂ ಕೂಡ ಇಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸರ್, ನಮ್ಮ ಆಶ್ರಮಕ್ಕೆ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಆ್ಯಕ್ಚುಲಿ ಗ್ರೇಟ್ ಕೆಲಸ ಮಾಡ್ತಾ ಇದ್ದೀರಾ ನೀವು. ಲೈಕ್ ಇಷ್ಟೊಂದು ಮಾಡ್ತಾ ಇರೋದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಹೇಳಬೇಕಿದ್ರೆ ನಿಮಗೆ ಥ್ಯಾಂಕ್ಸ್, ಇದು ಆಪರ್ಚುನಿಟಿ ಕೊಟ್ಟಿದ್ದೆ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಸೊ ಒಳಗಡೆ ಎಲ್ಲ ತಾವು ನೋಡಿದ್ರಿ, ತಮ್ಗೆ ಏನ್ ಅನ್ಸು ಸರ್ ಅದನ್ನ ನೋಡಿದಾಗ? ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ಕೊಡೋದಾದ್ರೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಜವಾಗಿ ಈ ಪರಿಸ್ಥಿತಿ ಇರಬಾರ್ದಿತ್ತು. ಅಂದರೆ ಲೈಕ್ ಯಾರಿಗೂ ಬರಬಾರ್ದು. ಆದರೂ ಲೈಕ್ ಬಂದರೆ ಲೈಕ್ ಅಟ್ಲೀಸ್ಟ್ ನಿಮ್ಮಂಥವ್ರು ಅಟ್ಲೀಸ್ಟ್ ನೋಡ್ಕೊಳ್ತಾ ಇದ್ದಾರೆ. ಅದೇ ಗ್ರೇಟ್. ಅಲ್ಲಿರೋರೆಲ್ಲರೂ ನೋಡ್ತಾರೆ, ಹ್ಯಾಪಿ ಆಗಿದ್ದಾರೆ ಅಂತ ಅನಿಸ್ತದೆ. ಶೋರ್ಲಿ ಐ ಥಿಂಕ್ ಇದಕ್ಕಿಂತ ಪರಿಸ್ಥಿತಿ ಅವರಿಗೆ ಲೈಕ್ ವರ್ಸ್ಟ್ ಪರಿಸ್ಥಿತಿಯಿಂದ ಬಂದಿರೋದ್ರಿಂದ ಇದೇ ಪರಿಸ್ಥಿತಿ ಬೆಟರ್ ಅಂತ ಹೇಳ್ತೀರಾ? ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಇಲ್ಲಿ ಬಂದಿದ್ದಕ್ಕೆ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತಾವೇನು ಹೇಳ್ತೀರಾ? ಮನಸ್ಸು ಎಷ್ಟು ತುಂಬಿ ಬಂದಿದೆ ಅಂದರೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಇಷ್ಟೊಂದು ಒಳ್ಳೆ ಕೆಲಸ ಮಾಡೋರು ಇವತ್ತು ಇದ್ದಾರೆ ನಮ್ಮ ಸೊಸೈಟಿಲಿ ಅನ್ನೋದೇ ದೊಡ್ಡ ವಿಷಯ. ತುಂಬ ಸಂತೋಷ. ನಿಮ್ಮನ್ನು ಭೇಟಿ ಮಾಡಿದ್ದು ನಮ್ಮ ಪುಣ್ಯ ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಸೊ ಖುಷಿ ಆಯಿತು ಅಮ್ಮ ಹೇಳಿದ ಮಾತು ಕೇಳಿ. ಸೊ ನೀವೆಲ್ಲರೂ ಇದ್ದೀರಾ ಅನ್ನೋ ನಂಬಿಕೆ ಮೇಲೆ ಈ ಕೆಲಸ ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕ ಜನ ಸಪೋರ್ಟ್ ಮಾಡಿದ್ರೆ ಇಂಥ ಅಸಹಾಯಕ ಜನರಿಗೆ ಇನ್ನೂ ಸ್ವಲ್ಪ ಶಕ್ತಿ ಬರುತ್ತೆ ನಮಗೆ ಸಹಾಯ ಮಾಡೋದಕ್ಕೆ, ಕರ್ಕೊಂಡು ಬರೋದಕ್ಕೆ. ನೀವೆಲ್ಲರೂ ಇದ್ದೀರಾ ಅನ್ನೋ ನಂಬಿಕೆ ಮೇಲೆ ಅವ್ರನ್ನ ಕರ್ಕೊಂಡ್ ಬರ್ತಾ ಇದೀವಿ ಅಷ್ಟೇ. ಸೊ ಯಾರು ನಮ್ಮನ್ನು ಕೈ ಬಿಡಲ್ಲ. ಕೊನೆಯದಾಗ ಅವ್ರ ಊಟ ಇಲ್ಲ ಅಂದ್ರೆ, ಬಟ್ಟೆ ಇಲ್ಲ ಅಂದ್ರೆ, ನೀರಿಲ್ಲ ಅಂದ್ರೆ ಕೊಡೋದು ನಾನಲ್ಲ, ಆ ಭಗವಂತ. ಮತ್ತೆ ಆ ಭಗವಂತ ರೂಪದಲ್ಲಿ ಬರುವಂತ ನೀವುಗಳೇ ಅವರಿಗೆ ಸಹಾಯ ಮಾಡಬೇಕು. ಸೊ ನಾನು ಒಬ್ಬ ಕೆಲಸದವನಾಗಿ ಕೆಲಸ ಮಾಡ್ಬೋದು ಅಷ್ಟೇ. ಸೊ ಬಹಳ ಕಷ್ಟ ಇದು. ಒಂದು ವಿಡಿಯೋ ನೋಡಿದಷ್ಟಂತೂ ಈಸಿಯಾಗಂತೂ ದೇವರಾಣೆ ಇಲ್ಲ. ತುಂಬಾ ಕಷ್ಟಪಡ್ತೀವಿ ನಾವು. 24/7 ಇವ್ರಿಗೋಸ್ಕರ ನಾವು ಜೀವನನ ಪಣ ಇಟ್ಬಿಟ್ಟಿದೀವಿ. ಸೊ ಉಸಿರಿರೋ ಗಂಟನು ನಾವು ಈ ಸೇವೆಲೇ ನಮ್ಮ ಜೀವನನ ಕಳೆಯಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ನಿಸ್ವಾರ್ಥನೆ ತುಂಬಿರೋ ಈ ಜಗತ್ತಲ್ಲಿ ಯಾವುದೇ ಸ್ವಾರ್ಥ ಇಲ್ಲದೆ ಆಲ್ಫಾ ಗಣೇಶ್ ಅವರು ಇವತ್ತು ತಮ್ಮ ಹುಟ್ಟುಹಬ್ಬವನ್ನು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಿಸ್ಕೊಂಡಿದ್ದಾರೆ. ಇವತ್ತು ಅವರಿರೋ ಶ್ರೀಮಂತಿಕೆಗೆ ಯಾವುದೇ ದೊಡ್ಡ ರೆಸಾರ್ಟಲ್ಲಾಗಲಿ, ಯಾವುದೋ ದೊಡ್ಡ ಹೋಟೆಲಲ್ಲಾಗಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಬೋದಾಗಿತ್ತು. ಆದರೆ ಅವರ ಹುಟ್ಟುಹಬ್ಬವನ್ನು ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಆಚರಿಸ್ಕೊಂಡಿರೋದು ನಿಜವಾಗ್ಲೂ ಖುಷಿಪಡುತ್ತೆ. ಇದರಿಂದ ಅದೆಷ್ಟೋ ದೇವರ ಮಕ್ಕಳು ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಹೊತ್ತಿನ ಊಟ ಮಾಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ. ದೇವರ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಿಸ್ಕೊಳ್ದಲ್ದೇ ಅದೆಷ್ಟೋ ನೂರಾರು ಸಾವಿರಾರು ನಿರ್ಗತಿಕರ ಅನಾಥರ ಆಶ್ರಯ ತಾಣವಾಗಿ ನಿರ್ಮಾಣ ಆಗುತ್ತಿರುವ ಜನಸ್ನೇಹಿ ಸ್ವರ್ಗಕ್ಕೆ ಇವತ್ತು ಭೇಟಿ ಕೊಟ್ಟು ಧೈರ್ಯ ನೀಡಿರೋ ನಮ್ಮ ಆಲ್ಫಾ ಗಣೇಶ್ ಅವ್ರಿಗೆ ಕೋಟಿ ಧನ್ಯವಾದಗಳು. ನಿಜವಾಗ್ಲೂ ತುಂಬ ಧೈರ್ಯ ಮತ್ತು ಖುಷಿ ಕೊಡುತ್ತೆ. ನಿಜವಾಗ್ಲೂ ಇವರು ಹುಟ್ಟುಹಬ್ಬ ಆಚರಿಸ್ಕೊಂಡು ಹೋಗೋದಾಗಿತ್ತು. ಆದರೆ ಇವರ ಹೃದಯ ವೈಶಲ್ಯತೆ ಎಷ್ಟಿದೆ ಅಂದರೆ, ನೂತನವಾಗಿ ಕಟ್ಟಡ ನಿರ್ಮಾಣ ಆಗ್ತಿರುವ ಜಾಗಕ್ಕೆ ಬಂದು ಅಲ್ಲಿರೋ ಕುಂದುಕೊರತೆಗಳನ್ನೆಲ್ಲ ನೋಡಿ ಧೈರ್ಯ ಹೇಳಿದರು. ಆ ಧೈರ್ಯ ಒಂದೇ ಸಾಕು, ನಾವು ಮುಂದೆರಡು ಹೆಜ್ಜೆಗೆ ಒಂದು ದಿಕ್ಸೂಚಿ ಆಗುತ್ತೆ. ನಿಜವಾಗ್ಲೂ ಥ್ಯಾಂಕ್ಸ್ ಹೇಳಬೇಕು ಇವರು ಕುಟುಂಬಸ್ಥರಿಗೆ, ಇವರ ತಂದೆ ತಾಯಿಯರಿಗೆ, ಇವರ ಸ್ನೇಹಿತರಿಗೆ, ಇವರ ಬಂಧು ಮಿತ್ರರು ಪ್ರತಿಯೊಬ್ಬರು ಬಂದು ಜನಸ್ನೇಹಿ ಸ್ವರ್ಗಕ್ಕೆ ಭೇಟಿ ನೀಡಿದರು. ಆಲ್ಫಾ ಗಣೇಶ್ ಅವರು ಮತ್ತು ತಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರು, ಬಂಧುಗಳು ಪ್ರತಿಯೊಬ್ಬರು 100 ಕಾಲ ಸುಖವಾಗಿ ಬಾಳಲಿ ಅಂತ ನಾವು ದೇವರ ಮಕ್ಕಳ ಹತ್ತಿರ ಮತ್ತು ಶ್ರೀ ಧರ್ಮಶನೇಶ್ವರ ಸ್ವಾಮಿ ಶಿವಕುಮಾರ ಸ್ವಾಮಿಗಳ ಹತ್ತಿರ ಬೇಡ್ಕೊತೀವಿ. ಪ್ರತಿಯೊಬ್ಬ ಕರುನಾಡಿನ ಮಕ್ಕಳು ದಯವಿಟ್ಟು ಜನಸ್ನೇಹಿ ನಿರಾಶ್ರಿತರ ಆಶ್ರಮ ನೂತನ ಕಟ್ಟಡ ನಿರ್ಮಾಣಕ್ಕೆ ಬಂದು ನಮ್ಮ ಕೈಯಲ್ಲಾದ ಸಹಾಯ ಮಾಡಿದರೆ ನಮಗೆಷ್ಟೋ ಉಪಯೋಗವಾಗುತ್ತದೆ.
ಎಲ್ಲರೂ ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರ್ತಕ್ಕಂಥ ದೇವ್ರ ಮಕ್ಕಳ ಜೊತೆಯಲ್ಲಿ ಅಲ್ಫಾ ಗಣೇಶ್ ಸರ್ ಅವ್ರದ್ದು ಜನ್ಮದಿನ, ಒಂದು ಅರ್ಥಪೂರ್ಣವಾದಂತಹ ಹುಟ್ಟದ ಹಬ್ಬವನ್ನ ನಿಮ್ಗಳ ಜೊತೆ ಆಚರಣೆ ಮಾಡಿ ನಿಮ್ಗೆಲ್ರಿಗೂ ಕೂಡ ಪ್ರಸಾದಕ್ಕೆ ಏನ್ ಬೇಕೋ ಅದೆಲ್ಲ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ದಯವಿಟ್ಟು ಜೋರಾಗಿ ವಸತಿ ಕ್ಲಾಸ್ ಮಾಡಿ. ಪ್ರತಿಯೊಬ್ರು ಕೂಡ ಕೈನ ಮುಂದೆ ಚಾಚಿ ಅವ್ರಿಗೆ ಒಳ್ಳೇದಾಗ್ಲಿ, ಭಗವಂತ ಆಯುಷ್ಯು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಳಿಸ್ಲಿ. ಈ ಜಾಗಕ್ಕೆ ಬಂದು ಸಹಾಯ ಮಾಡಿದವ್ರಿಗೆ ನಿಜವಾಗ್ಲೂ 300 ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಗುತ್ತೆ. 3 ಪುಣ್ಯಕ್ಷೇತ್ರ ಸುತ್ತಿದಷ್ಟು ಪುಣ್ಯ ಇದೊಂದೇ ಜಾಗದಲ್ಲಿ ಸಿಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗಿ. ಹ್ಯಾಪಿ ಬರ್ಡೇ ಸರ್, ಹ್ಯಾಪಿ ಬರ್ಡೇ. ಸೊ ನೀವು ತುಂಬಾ ಭಾವುಕರಾಗ್ಬಿಟ್ರಿ ಅಂದ್ರೆ ಅದೇ ಹೇಳಿದ ಅವಾಗ ಲೈಕ್ ಈ ಥರ ಆಪರ್ಚುನಿಟಿ ನಂಗೆ ಸಿಗುತ್ತೆ ಅಂತ ನಾನು ಜನ್ಮದಲ್ಲೂ ಲೈಕ್ ಯೋಚನೆ ಮಾಡಿದ್ದೀನಿ. ನಿಮ್ಮಂಥವ್ರು ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇನ್ಫ್ಯಾಕ್ಟ್ ನಾನು ನನ್ನ ಟೀಮ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಅಂತ ಹೇಳಬೇಕು. ಆ್ಯಕ್ಚುಲಿ ಅವರಿದು ಮಾಡಿ ಅವಕಾಶ ಕೊಟ್ಟಿರೋದು ಮಾಡಲಿಕ್ಕೆ, ಅವರಿದು ಅರೇಂಜ್ ಮಾಡಿರೋದು. ಸೊ ಶ್ಯೂರ್ಲಿ ನಾನು ಒಂದು ಮಾತ್ರ ಹೇಳ್ಬೋದು, ಫರ್ದರ್ ಡೆಫಿನೆಟ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಒಳ್ಳೇದಾಗಲಿ ಸರ್. ಸೊ ಇಡೀ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ. ಹ್ಯಾಪಿ ಬರ್ಡೇ ಸರ್, ಹ್ಯಾಪಿ ಬರ್ಡೇ. ಸುಮಾರು ತಿಂಗಳು ಕನಸಿದ್ದು ಇವತ್ತು ನನಸಾಗಿದೆ. ಇಲ್ಲಿ ನಮ್ಮ ಭಾಷೆ ಕರ್ಕೊಂಡ್ಬಂದಿರೋ ಉದ್ದೇಶ ಏನು ಅಂದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ನೋಡ್ತಾ ಇರ್ತೀನಿ. ಸೊ ಇಲ್ಲಿರೋಂಥ ವ್ಯಕ್ತಿಗಳು ಏನಿದ್ದಾರೆ ಹೊರಗಡೆ ನೋಡಿದ್ರೆ ನೋಡ್ಲಿಕ್ಕೆ ಮನ್ಸಿರಲ್ಲ. ಸೊ ಇಲ್ಲಿ ಬಂದಾಗ ಎಲ್ಲ ಮಾನವರತೆಗೆ ಆರಾಮಾಗಿ ಎಷ್ಟು ಇದ್ರ ನೀಟಲ್ಲಿ ಇದ್ದಾರೆ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನಮ್ಮ ಜನಸ್ನೇಹಿ ಯೋಗೇಶ್ ಅಣ್ಣವರು. ಏನ್ ಕೇಳ್ತೀನಿ ಅಂತಂದ್ರೆ, ಎಷ್ಟೋ ಜನ ದುಡ್ಡಿರೋ ಗಂಟೆ ಅಪ್ಪ ಅಮ್ಮ ನೋಡ್ಕೊಂತಾರೆ, ದುಡ್ಡಿಲ್ಲ ಅಂದ್ರೆ ಅಪ್ಪ ಅಮ್ಮ ನಾಚಿಕೆ ಹಾಕ್ಬಿಡ್ತಾರೆ. ದಯವಿಟ್ಟು ನಾನು ಇವತ್ತು ಒಂದು ರಿಕ್ವೆಸ್ಟ್ ಮಾಡ್ಕೊಂತೀನಿ, ಯಾರು ಅಷ್ಟೇ ಅಪ್ಪ ಅಮ್ಮನ ಯಾರು ಕಡ್ಗಣಿಸ್ಬೇಡಿ. ನೀವು ಜೀವ ಇರೋ ಗಂಟೆ ಅವ್ರು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ಕಾರಣ ಅಪ್ಪ ಅಮ್ಮ. ದಯವಿಟ್ಟು ಯಾರು ಅಷ್ಟೇ ಅಪ್ಪ ಅಮ್ಮನ್ನ ದೂಷಣೆ ಮಾಡಬೇಡಿ, ಅಷ್ಟು ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ.